ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡುತ್ತೆ. ಅದರಲ್ಲೂ ವಯೋಸಹಜ ಕಾಯಿಲೆ ಅಂತೂ ವಯಸ್ಸಾಗ್ತಾ ಇದ್ದಂತೆ ಸಾಕಷ್ಟು ಬಾಧಿಸ್ತಾ ಇರುತ್ತೆ. ತುಂಬಾ ಜನ ಹೇಳ್ತಿರ್ತಾರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಜೋ ಮಿಡಿತಾ ಇರುತ್ತೆ, ಸ್ಟಿಫ್ನೆಸ್ ಕಾಡ್ತಾ ಇದೆ, ಇದೆಲ್ಲ ವೆದರ್ಗೆ ಆಗ್ತಿರ್ಬೋದು ಅಥವಾ ಬೇರೆ ಊರಿಂದ ಊರಿಗೆ ಹೋಗೋದ್ರಿಂದ ಸ್ಟ್ರೈನ್ ಆಗಿ ರೀತಿ ಆಗ್ತಿರ್ಬೋದು ಅಂತ ಅಂದುಕೊಳ್ತಿರ್ತಾರೆ. ಆದರೆ ಇದಕ್ಕೆ ಬೇರೆಯದ್ದೇ ನಿಖರವಾದಂಥ ಕಾರಣಗಳು ಕೂಡ ಇದೆ. ಇದು ವೈದ್ಯಕೀಯದಲ್ಲಿ ಪ್ರೂವ್ ಕೂಡ ಆಗಿದೆ. ಅಂದರೆ ಈ ಲಂಬಾರ್ ಸ್ಪೈನ್ ಸ್ಟೆನೋಸಿಸ್ ಅಂತ ಅಂದರೆ ಏನು, ವಯಸ್ಸಾದಂತೆ ಇದು ಎಲ್ಲರನ್ನ ಬಾಧಿಸೋದೇಕೆ, ಇದರ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಇದಕ್ಕೆ ಚಿಕಿತ್ಸೆ ಹೇಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿರ್ತಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂಥ ಡಾಕ್ಟರ್ ರಮೇಶ್ ದಳವಾಯಿ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಸರ್, ವಯಸ್ಸಾಗ್ತಾ ಇದ್ದಂತೆ ಅನೇಕ ರೀತಿ ಸಮಸ್ಯೆಗಳಂತೂ ಕಾಡೋದು ಸರ್ವೇ ಸಾಮಾನ್ಯ. ಶುಗರ್, BP ಇದೆಲ್ಲ ವೆರಿ ಕಾಮನ್ ಅಂತ ನೋಡಿರ್ತೀವಿ. ಆದರೆ ಈ ಲಂಬಾರ್ ಸ್ಪೈನ್ ಸ್ಟೆನೋಸಿಸ್ ಅಂದ್ರೆ ತುಂಬಾ ಜನರಿಗೆ ಗೊತ್ತಿರುತ್ತೆ, ಬಟ್ ಇದೇ ಆಗಿರಬಹುದು ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಮಾಹಿತಿಗಳು ಇರೋದಿಲ್ಲ. ಎಲ್ಲೋ ಒಂದು ಕಡೆ ಕಾಲು ಜೋ ಮಿಡಿತಾ ಇದೆ, ಸರಿಯಾಗಿ ನಡೀತಾ ಇಲ್ಲ, ಅಥವಾ ಯಾರೋ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಏನೋ ಒಂದು ವಾಕರ್ ಹಿಡ್ಕೊಂಡು ನಡಿಬೇಕಾದಂಥ ಪರಿಸ್ಥಿತಿ ಅಂದ್ರೆ ತುಂಬಾ ಜನ ಅನ್ಕೊಳ್ತಾರೆ ವಯೋಸಹಜ ಕಾಯಿಲೆ, ಹಾಗಾಗಿ ಈ ರೀತಿ ಬೆನ್ಬಾಗ್ತಿದೆ, ಸೊಂಟ ಬೀಳ್ತಿದೆ ಅಂತ ಅಂದುಕೊಳ್ತಾರೆ. ಬಟ್ ಅದಕ್ಕೆ ನಿಖರ ಕಾರಣ ಇದೆ. ಅದಕ್ಕೆ ನಿಖರವಾದಂಥ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಅವರು ನಾರ್ಮಲ್ ಲೈಫ್ ಕೂಡ ಲೀಡ್ ಮಾಡಬಹುದು ಅಂತ ಆಗ್ಲೇ ಹೇಳ್ತಿದ್ರಿ. ಸೊ ಏನಿದು ಲಂಬಾರ್ ಸ್ಪೈನ್ ಸ್ಟೆನೋಸಿಸ್, ವಯಸ್ಸಾದವ್ರನ್ನ ಯಾಕೆ ಬಾಧಿಸುತ್ತೆ? ಸೊ ನಮ್ಮ ಬೆನ್ನು ಮೂಳೆಯಲ್ಲಿ ಒಂದು ಬೋನಿ ಟನಲ್ ಇರುತ್ತೆ, ಅದರಲ್ಲಿ ಸ್ಪೈನಲ್ ಕಾರ್ಡ್ ಮತ್ತು ನರಗಳು ಬರ್ತವೆ. ಸೊ ವಯಸ್ಸಾಗ್ತಿದ್ದಂಗೆ ಡಿಸ್ಕ್ ಸವಿತಾ ಇದ್ದರೆ ಅಥವಾ ದುರ್ಮಾಂಸ ಬೆಳೆದು ಅಥವಾ ಬೋನಿ ಸ್ಪರ್ಸ್ ಆಗಿ ಆಸ್ಟಿಯೋಆರ್ಥರೈಟಿಸಿಂದ ಆ ಬೋನಿ ಟನಲ್ ನಿಧಾನಕ್ಕೆ ಚಿಕ್ಕದಾಗ್ತಾ ಬರುತ್ತೆ. ಅದು ನರದ ಮೇಲೆ ಪ್ರೆಷರ್ ಬಿದ್ದಾಗ ಸ್ಪೈನಲ್ ಫ್ಲೂಯಿಡ್ ಸರ್ಕ್ಯುಲೇಷನು, ನ್ಯೂಟ್ರಿಷನ್ನು ಆ ನರ್ವ್ಸ್ಗೆ ಕಮ್ಮಿ ಆದಾಗ ಅದರ ಎಫೆಕ್ಟ್ ಬಂದ್ಬಿಟ್ಟು ಜನರಿಗೆ ಕಾಲು ನೋವು, ಕಾಲು ಭಾರ ಆಗೋದು, ಮೀನು ಕಂಡ ಟೈಟ್ ಆಗೋದು, ಇರುವೆ ಹರಿದಂತ ಆಗೋದು, ಆ ಥರ ಎಲ್ಲ ಸಿಂಪ್ಟಮ್ಸ್ ಆಗೋದು ಚಾನ್ಸ್ ಇರುತ್ತೆ. ಓಕೆ, ಅಂದರೆ ಇದ್ರ ಲಕ್ಷಣಗಳು ಹೇಗೆ ಕಾಣಿಸ್ಕೊಳ್ಳುತ್ತೆ? ಯಾವ ಏಜ್ ಗ್ರೂಪ್ ಅವ್ರನ್ನ ಇದು ಟಾರ್ಗೆಟ್ ಮಾಡುತ್ತೆ? ಸೊ ಇದು 16 ವರ್ಷದಲ್ಲಿ ನಿಧಾನಕ್ಕೆ ಪ್ರೋಗ್ರೆಸ್ ಆಗೋ ಪ್ರಾಬ್ಲಮ್. ಡಿಜನರೇಷನ್ ಅಂತ ಹೇಳ್ತೀವಿ, ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಿ, ಕಾರ್ ಟೈರ್ ಸವಿಯೋ ಥರ ಅಂತ. ಸೊ ಅದು ನಿಧಾನಕ್ಕೆ ಗ್ರಾಜುವಲ್ ಆಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅದೆಲ್ಲ ಎಫೆಕ್ಟ್ ಗೊತ್ತಾಗಲ್ಲ, ಯಾಕಂದರೆ ಆ್ಯಕ್ಟಿವ್ ಇರ್ತೇವೆ. ಬಟ್ 50 ಇಯರ್ಸ್ ಆಗಿ 60 ಇಯರ್ಸ್ ಆಗಿ ಅವಾಗ ಆ ಸ್ಟಿನೋಸಿಸ್ ಬಂದು ಕ್ರಿಟಿಕಲ್ ಸ್ಟೇಜಿಗೆ ಬಂದಾಗ, ಸ್ಟಿನೋಸಿಸ್ ಅಂದರೆ ಆ ಬೋನಿ ಟ್ಯೂಬ್ ಏನಿರುತ್ತೆ ನಿಧಾನಕ್ಕೆ ಸಣ್ಣದಾಗ್ತಾ ಹೋಗುತ್ತೆ. ಈಗ ಗಾರ್ಡನ್ ಹೋಸ್ ಪೈಪ್ ಇರುತ್ತೆ, ಅದ್ರ ಮೇಲೆ ನಾವು ಕಾಲಿಟ್ಟಾಗ ಯಾವ ಥರ ಸರ್ಕ್ಯುಲೇಷನ್, ಅದು ನೀರು ಕಡಿಮೆ ಆಗುತ್ತೆ, ಅದೇ ಥರ ಸ್ಪೈನಲ್ ಫ್ಲೂಯಿಡ್ ಕಡಿಮೆ ಆಗಿ ಅದು ನರದ ಮೇಲೆ ಪ್ರೆಷರ್ ಆಗೋದಕ್ಕೆ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಸೊ ಆ ಥರ ಆದಾಗ ಇನಿಷಿಯಲ್ ಸಿಂಪ್ಟಮ್ಸ್ ಜನರಲಿ ಸ್ವಲ್ಪ ಬೆನ್ನೋವು ಇರ್ಬೋದು, ಅಥವಾ ಕಾಲು ಹರಿಯೋದಾಗಿರ್ಬೋದು, ಸ್ವಲ್ಪ ದೂರ ಹೋದಾಗ ಕಾಲು ಸ್ವಲ್ಪ ಭಾರ ಅನಿಸೋದು, ಕೂತ್ಕೊಳ್ಬೇಕಾಗ ಅನ್ಸೋದು, ಅದೆಲ್ಲ ಇನಿಷಿಯಲ್ ಸಿಂಪ್ಟಮ್ಸ್ ಇದಕ್ಕೆ. ಯಾರನ್ನು ಹೆಚ್ಚಾಗಿ ಬಾಧಿಸುತ್ತೆ? ಇದೊಂದು ಪುರುಷರನ್ನ ಅಥವಾ ಮಹಿಳೆಯರನ್ನ? ಸೊ ಇಬ್ಬರಲ್ಲೂ ಕಾಮನ್ನು. ಜನರಲಿ ನಾವು ನೋಡೋ ಥರ ಆದರೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ. ಓಕೆ, ಮೇ ಬಿ ಅವರು ಕೆಲಸ ಮಾಡಿರೋದಾಗಿರ್ಬೋದು ಅಥವಾ ಬೇರೆ ಹಲವಾರು ಕಾರಣಗಳಾಗಿರ್ಬೋದು, ಬಟ್ ಜನರಲಿ ಆ ಸಿಂಪ್ಟಮ್ಸು ಸ್ವಲ್ಪ ಮಹಿಳೆಯರಲ್ಲಿ ಜಾಸ್ತಿ ಇದೆ. ಮತ್ತು ಮುಂಚೆ ಯಾರಿಗಾದರೂ ಇಂಜುರಿ ಆಗಿತ್ತು, ಫ್ರ್ಯಾಕ್ಚರ್ ಆಗಿತ್ತು, ಅಥವಾ ಕೆಲವೊಬ್ಬರಿಗೆ ಹುಟ್ಟುತ್ತಲೇ ಆ ಸ್ಪೈನಲ್ ಕೆನಾಲ್ ಸ್ವಲ್ಪ ಸಣ್ಣದಾಗಿರುತ್ತೆ, ಕಂಜನೈಟಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಅಂಥ ಜನರಲ್ಲಿ ಸ್ವಲ್ಪ ಬೇಗ ಅಥವಾ ಹೆಚ್ಚಿಗೆ ಆಗಿ ಕಾಣಿಸ್ಕೊಂಡು ಬರುತ್ತೆ. ಈ ಆಫ್ಟರ್ ಡೆಲಿವರಿ ತುಂಬ ಜನರಿಗೆ ಈಗ ಬೆನ್ನು ಹಿಡ್ಕೊಳ್ಳೋದು, ಕಾಲು ನೋವು ಹಿಡ್ಕೊಳ್ಳೋದು ವೆರಿ ಕಾಮನ್ ಇರುತ್ತೆ. ತುಂಬ ಜನರಿಗೆ ಡೆಲಿವರಿ ಆದ ನಂತರದಲ್ಲಿ ಸರಿ ಹೋಗುತ್ತೆ, ಕೆಲವರಿಗೆ ಇದು ಲೈಫ್ ಲಾಂಗ್ ಅದೇ ರೀತಿ ಪೇಯ್ನ್ ಕೊಡ್ತಾ ಹೋಗುತ್ತೆ. ಅಂಥವರಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತಾ? ಡಿಟೆಕ್ಟ್ ಆಗೋ ಚಾನ್ಸಸ್ ಇದೆಯಾ? ಆ ಏಜಲ್ಲಿ ಭಾಳ ಕಮ್ಮಿ ಇದು, ಯಾಕಂದರೆ ಇನ್ನೂ ಅಷ್ಟು ಡಿಜನರೇಷನ್ ಆಗಿರಲ್ಲ. ಬಟ್ ಜನರಲಿ ಡೆಲಿವರಿ ಆದಮೇಲೆ ಬ್ಯಾಕ್ ಪೇನ್ ಆಗಲಿ, ಸೊಂಟ ನೋವಾಗಲಿ, ಕಾಲು ಭಾರ ಆಗೋದಾಗಲಿ, ಅದು ಯೂಶ್ವಲಿ ಮಸ್ಕ್ಯುಲರ್ ಇರುತ್ತೆ. ಅದು ಮಸಲ್ ಟೋನ್ ಚೇಂಜ್ ಆಗಿರುತ್ತೆ ಪ್ರೆಗ್ನೆನ್ಸಿಯಿಂದ, ವೆಯ್ಟ್ ಸ್ವಲ್ಪ ಗೇನ್ ಆಗಿರುತ್ತೆ, ಎಕ್ಸಸೈಸ್ ಕಮ್ಮಿ ಇರುತ್ತೆ. ಸೊ ಆ ಬ್ಯಾಕ್ ಪೇನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಈ ಸ್ಪೈನಲ್ ಸ್ಟಿನೋಸಿಸ್ ಸಿಂಪ್ಟಮ್ಸ್. ಈ ಸ್ಟೆನೋಸಿಸ್ ಆಗೋದಕ್ಕೆ ಅಂದರೆ ಮುಖ್ಯ ಕಾರಣಗಳು ಆ ಥರ ಏನಾದರೂ ಅಂದರೆ, ಈಗ ಲೈಫ್ ಸ್ಟೈಲಲ್ಲಿ ಏನೋ ಒಂದು ಬದಲಾವಣೆಗಳು ಮಾಡ್ಕೊಂಡು ಬಿಟ್ಟಿರ್ತೀವಿ. ಯಾಕಂದರೆ ಹಿಂದೆ ಎಲ್ಲ ತುಂಬ ವಿರಳ ನೋಡ್ತಾ ಇದ್ದು, ಬಟ್ ಇತ್ತೀಚಿನ ದಿನಗಳಲ್ಲಿ ಬೇಗ ಏಜಲ್ಲೂ ಕೂಡ ಡಿಟೆಕ್ಟ್ ಆಗ್ತಾ ಇದೆ. ಹೌದು. ಸೊ ಈ ಮಧ್ಯೆ ನೋಡ್ತಾ ಇದ್ದೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಲಿ, ಪಾಸ್ಚರ್ ಆಗಲಿ, IT ಇಂಡಸ್ಟ್ರಿಯಲ್ಲಿ ಸುಮಾರು ಹೊತ್ತು ಕೂತ್ಕೊಳ್ಳೋದಾಗಲಿ, ಟೈಮ್ ಇಲ್ಲದೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ.
ಸೊ ಇವಾಗ ಡಿಜನ್ರೇಷನ್ ಸ್ವಲ್ಪ ಬೇಗ ನೋಡ್ತಾ ಇದ್ದೀವಿ, ಬಟ್ ಸ್ಪೈನಲ್ ಸ್ಟಿನೋಸಿಸ್ ಆಗೋಕ್ಕೆ ಅದು ಯೂಶಲಿ 10 to 20 ವರ್ಷ ಬೇಕು. ಗ್ರಾಜುವಲ್ ಪ್ರೋಗ್ರೆಷನ್ನು. ಇನಿಷಿಯಲಿ ಸಿಮ್ಟಮ್ಸ್ ಗೊತ್ತಾಗಲ್ಲ, ನಾವು ಮೇ ಬಿ ಟಯರ್ಡ್ ಆಗಿದ್ದೇವೆ, ಟ್ರಾವೆಲ್ ಮಾಡಿದ್ದೇವೆ, ಅಥವಾ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ನಿಧಾನಕ್ಕೆ ಸ್ವಾತಂತ್ರ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಸ್ವಾತಂತ್ರ್ಯ ಕಮ್ಮಿ ಆಗೋದ್ರಿಂದ ಆತ್ಮವಿಶ್ವಾಸನೂ ಕಮ್ಮಿ ಆಗುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸು ಹೆಚ್ಚಾಗೋ ಥರ ಆಗುತ್ತೆ. ಸೊ ಆ ಸಿಚುವೇಶನ್ ಬರೋಕ್ಕಿಂತ ಮುಂಚೆನೇ ಅದನ್ನು ಡಯಾಗ್ನೋಸ್ ಮಾಡಿಕೊಂಡು ನಾವು ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಒಳ್ಳೆಯದು. ನೀವು ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಸೊ ಜನರಲಿ ನಾವು ನೋಡಿದಾಗ ಫಸ್ಟ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅಂದರೆ ಮಾತಾಡಿದಾಗ ಅವ್ರ ಸಿಮ್ಟಮ್ಸ್ ಕೇಳ್ತೀವಿ ಯಾವ ಥರ ಇದೆ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಪಾರ್ಕಲ್ಲಿ ನಡಿಬೇಕಾದ್ರೆ ಒಂದು ಬೆಂಚಿಂದ ಇನ್ನೊಂದು ಬೆಂಚಿಗೆ ಹೋಗೋದಾಗುತ್ತೆ, ಕೂತ್ಕೊಳ್ಳೋದಾಗುತ್ತೆ. ಮುಂಚೆ 3-4 ಬೆಂಚ್ವರೆಗೂ ಕೂತ್ಕೊಳ್ಬೇಕಾಗ್ತಿರ್ಲಿಲ್ಲ, ಇವಾಗ ಒಂದು ಬೆಂಚ್ಗೆ ಆಗ್ತಾಯಿದೆ. ಸೊ ಅದು ಒಂಥರ ನ್ಯೂರೋಜೆನಿಕ್ ಕ್ಲಾಡಿಕೇಶನ್ ಅಂತ ಹೇಳ್ತೀವಿ. ಇಟ್ಸ್ ಅ ಟೆಕ್ನಿಕಲ್ ಟರ್ಮ್, ಬಟ್ ಇಟ್ಸ್ ವೆರಿ ಅಂದರೆ ಟಿಪಿಕಲ್ ಈ ಸಿಮ್ಟಮ್. ಆಮೇಲೆ ಜೊತೆಗೆ ಸ್ವಲ್ಪ ಬೆನ್ನೋವು ಇರುತ್ತೆ, ಅಥವಾ ವಯಸ್ಸಾದವರು ಸ್ವಲ್ಪ ಮುಂದೆ ಬಗ್ತಾರೆ, ಮುಂದೆ ಬಗ್ಗೆ ಕೈ ಹಿಂದೆ ಇಟ್ಕೋತಾರೆ. ಸೊ ಆ ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕಂಪನ್ಸೇಟ್ರಿ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಸ್ಪೈನಲ್ ಕೆನಾಲ್ ಸ್ವಲ್ಪ ಓಪನ್ ಆಗುತ್ತೆ. ಆ ಸ್ವಲ್ಪ ಓಪನ್ ಆಗಿದ್ದಕ್ಕೆ ಇಟ್ ಈಸ್ ಇನಫ್ ಟು ಸಿಮ್ಟಮ್ಸ್ ಕಡಿಮೆ ಆಗೋ ಥರ. ಸೊ ಜನರಲಿ ಈ ಥರ ಅಂದರೆ ಈ ರೀತಿ ಬಗ್ಗಿ ನಡೆಯೋದು ಒಂದು ರೀತಿ ರಿಲ್ಯಾಕ್ಸೇಷನ್ ಅನ್ಸುತ್ತೆ, ಸೊ ಅದನ್ನು ಕಂಟಿನ್ಯೂ ಮಾಡ್ತಾರೆ, ಅದನ್ನು ಅಭ್ಯಾಸ ಆಗೋಗುತ್ತೆ ಅವ್ರಿಗೆ. ಮತ್ತು ಅದಾದಮೇಲೆ ಎಕ್ಸ್ರೇ ಮಾಡಿಸ್ತೀವಿ. ಎಕ್ಸ್ರೇಲಿ ನರಗಳು ಕಾಣಲ್ಲ, ಬರೀ ಮೂಳೆಗಳಿಗೆ ಮಾತ್ರ ಕಾಣೋದು. ಬಟ್ ಅದರಲ್ಲಿ ನಮಗೆ ಅಲೈನ್ಮೆಂಟ್ ಗೊತ್ತಾಗುತ್ತೆ, ಮೆಕ್ಯಾನಿಕ್ಸ್ ಗೊತ್ತಾಗುತ್ತೆ. ಬಟ್ ಡೆಫಿನೆಟಿವ್ ಡಯಾಗ್ನೋಸಿಸ್ ಬಂದ್ಬಿಟ್ಟು MRI ಸ್ಕ್ಯಾನ್ ಅಂತ. MRI ಸ್ಕ್ಯಾನಲ್ಲಿ ಡಿಸ್ಕು ಎಷ್ಟು ಬಲ್ಜ್ ಆಗಿದೆ, ಜಾಯಿಂಟ್ಸ್ ಎಷ್ಟು ದಪ್ಪ ಆಗಿದೆ, ನರದ ಮೇಲೆ ಎಷ್ಟು ಒತ್ತಡ ಇದೆ, ಅದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಒಂದು ಸರಿ ಈ ರೀತಿ ಲಕ್ಷಣಗಳೇನಾದರೂ, ಈಗ ಒಂದು 45 ಆ ಏಜಲ್ಲಿ ಏನಾದ್ರು ಸ್ಟಾರ್ಟ್ ಆಯಿತು, ನಮ್ಗೆ ಆ ರೀತಿ ಪೇಯ್ನ್ಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ಏನು ಮಾಡಬೇಕು ಇನಿಷಿಯಲ್ ಸ್ಟೇಜಲ್ಲಿ? ಸೊ ಇನಿಷಿಯಲ್ ಸ್ಟೇಜಲ್ಲಿ ಫಸ್ಟು ಅದನ್ನು ಕಂಡುಹಿಡಿಬೇಕು, ಏನಾಗಿದೆ ಅಂತ. ಎಕ್ಸಾಕ್ಟ್ ಕಾಸ್ ಏನಾಗಿದೆ ಕಂಡುಹಿಡಿಬೇಕು. ಯಾಕಂದರೆ ಈ ಥರ ಸಿಮ್ಟಮ್ಸು ಹಲವಾರು ಕಾರಣಗಳಿಂದನೂ ಬರ್ಬೋದು. ಒಂದು ಸತಿ ಕಂಡು ಹಿಡಿದ್ಮೇಲೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕು. ಸ್ವಲ್ಪ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದು, ಅಥವಾ ಲೋ ಇಂಪ್ಯಾಕ್ಟ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ, ಸ್ವಿಮ್ಮಿಂಗ್ ಮಾಡೋದು, ಎಕ್ಸಸೈಸ್, ಬೈಕ್ ಸೈಕ್ಲಿಂಗ್ ಮಾಡೋದು, ಆ ಥರ ಎಲ್ಲ. ಮತ್ತು ಸ್ಟ್ರೆಂತ್ನಿಂಗ್ ಎಕ್ಸಸೈಸಸ್ಸು, ನಾವು ಅಬ್ಡಾಮಿನಲ್ ಹೊಟ್ಟೆ ಮಸಲ್ಸು, ಬೆನ್ ಮಸಲ್ಸು ಎಲ್ಲ ಸ್ಟ್ರೆಂಥನ್ ಮಾಡಿಕೊಂಡ್ರೆ ಅದರಿಂದ ಭಾಳಷ್ಟು ಸಿಮ್ಟಮ್ಸು, ಇನಿಷಿಯಲ್ ಸಿಮ್ಟಮ್ಸು ಕಂಟ್ರೋಲ್ ಆಗುತ್ತೆ. ಈಗ ಕೆಲವೊಂದು ರೋಗ ಲಕ್ಷಣಗಳು ಈಗ ಕಾಣಿಸ್ಕೊಳ್ಳುತ್ತೆ, ಅದಕ್ಕೇನೋ ಒಂದು ಸಣ್ಣ ಟ್ಯಾಬ್ಲೆಟ್ ತೊಗೊಳ್ತೀವಿ, ಅಥವಾ ಒಂದು ಎಕ್ಸಸೈಸ್ ಮಾಡ್ತೀವಿ, ಸ್ವಲ್ಪ ದಿನ ಅದು ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ಇರುತ್ತೆ. ಬಟ್ ಸ್ವಲ್ಪ ದಿನ ಹಾಗೆ ಬಿಟ್ಬಿಡ್ತೀವಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದನ್ನೇ, ಯಾಕೆಂದರೆ ಪೇಯ್ನ್ ಕಡಿಮೆ ಆಯ್ತಲ್ಲ, ಮತ್ತೆ ಯಾಕೆ ಮಾಡಬೇಕು ಅಂತ. ನಂತರ ದಿನಗಳಲ್ಲಿ ನೋಡಿದ್ರೆ ರೋಗ ಮತ್ತಷ್ಟು ಉಲ್ಬಣ ಆಗಿರುತ್ತೆ, ಡಬಲ್ ಆಗಿರುತ್ತೆ. ಅಂದರೆ ಯಾವ ಕಂಡೀಷನ್ಸ್ನಲ್ಲಿ ಈ ಥರ ಆಗೋ ಚಾನ್ಸಸ್ಗಳಿರುತ್ತೆ? ಸೊ ಸ್ಪೈನಲ್ ಸ್ಟಿನೋಸಿಸ್ ಅನ್ನೋದು ಅವಾಗಲೇ ಹೇಳಿದೆ, ಕಾರ್ ಟೈರ್ ಸವಿಯೋದು ಯಾವತ್ತೂ ನಿಲ್ಲಲ್ಲ, ಯಾಕಂದರೆ ಜೀವನ ನಡಿಲೇಬೇಕು. ನಡೆದಾಗ ಸವಿಯೋದು ಸಾಧಾರಣ. ಸೊ ಆ ಥರ ಆಗುವಾಗ ಒಂದು ಸತಿ ಈ ಇನಿಷಿಯಲ್ ಲಕ್ಷಣಗಳು ಕಂಡುಕೊಂಡಾಗ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದು ಭಾಳ ಒಳ್ಳೆಯದು. ಅದರಿಂದ ಸ್ಟಿನೋಸಿಸ್ ಎಫೆಕ್ಟ್ ಆಗಲಿ, ಡಿಜನ್ರೇಷನ್ ಎಫೆಕ್ಟ್ ಆಗಲಿ ಕಡಿಮೆ ಆಗಿ ಕಂಡ್ಕೊಂಡು ಬರುತ್ತೆ. ಸೊ ಎಕ್ಸಸೈಸ್ ರೆಗ್ಯುಲರಾಗಿ ಮಾಡೋದು, ಸ್ವಲ್ಪ ಪೇಯ್ನ್ ಜಾಸ್ತಿ ಆದಾಗ ಯಾವಾಗಲಾದರೂ ಸ್ವಲ್ಪ ಮೆಡಿಸಿನ್ ತೊಗೋಬೋದು. ಬಟ್ ಆ ಥರ ಎಪಿಸೋಡ್ಸು ರೆಗ್ಯುಲರಾಗಿ ಆಗ್ತಾಯಿದೆ, ಅಫೆಕ್ಟ್ ಆಗ್ತಾಯಿದೆ, ನೀವು ಓಡಾಡೋದಾಗಲಿ, ನೀವು ಕೆಲಸ ಮಾಡೋದಾಗಲಿ, ಮನೇಲಿರೋದಾಗಲಿ, ಆವಾಗ ಆರ್ಥೋಪೆಡಿಕ್ ಸರ್ಜನ್ ಅಥವಾ ಸ್ಪೈನ್ ಸರ್ಜನ್ನ ಕಾಣಬೇಕು. ಈಗ ನಾವು ತುಂಬ ಜನ ನೋಡಿರ್ತೀವಿ, ಈಗ ಹೀರೋಯಿನ್ಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಹೇಮಮಾಲಿನಿ ಆ ಥರದವರೆಲ್ಲ ಒಂದು 60-70 ವರ್ಷ ಆಗ್ತಾ ಹೋದ್ರೂ ಇನ್ನೂ ಹೆಂಗಾಗಿರ್ತಾರೆ. ಅದೇ ನಾರ್ಮಲ್ ಪೀಪಲ್ನ ನೋಡಿದ್ರೆ ಒಂದು 45 ಏಜ್ಗೆ ಆ ರೀತಿ ಕಾಣ್ತಾ ಇರ್ತಾರೆ. ಲೈಫ್ ಸ್ಟೈಲ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ, ಬಾಡಿ ನೀವು ಹೇಳ್ದಂಗೆ ಸವಿತಾ ಹೋಗುತ್ತೆ ಅಂದಮೇಲೆ ಅವ್ರಿಗೂ ಸವಿಯುತ್ತಲ್ವ, ಅವ್ರದ್ದು ಯಾಕೆ ಅಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ? ಸೊ ಈಗ ಅಥ್ಲೀಟ್ಸ್ ಆಗಲಿ, ಸಿನಿಮಾ ಆ್ಯಕ್ಟರ್ಸ್ ಆಗಲಿ, ಅವರು ಒಂಥರ ಅವ್ರ ಬಾಡಿನ ನೋಡ್ಕೊಳ್ಳೇಬೇಕು, ಯಾಕಂದರೆ ಅದೇ ಅವ್ರದ್ದು ಇನ್ವೆಸ್ಟ್ಮೆಂಟ್ ಆಗಲಿ, ಅದೇ ಅವ್ರ ಮೇನ್ ಜಾಬ್ ಆಗಲಿ. ಸೊ ಅದಕ್ಕೆ ಅವರು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಡಯಟ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇರ್ತಾರೆ. ಬಟ್ ಸಾಧಾರಣ ಜನರು ನಮ್ಮ ಥರ ಜನ, ಅವ್ರಿಗೆ ಕೆಲಸಗಳಿರ್ತವೆ, ಬೇರೆ ಇಶ್ಯೂಸ್ ಇರ್ತವೆ. ಸೊ ಎಕ್ಸಸೈಸ್ಗೆ ಕಡಿಮೆ ಟೈಮ್ ಸಿಗ್ಬೋದು, ಕಡಿಮೆ ಇಂಪಾರ್ಟೆನ್ಸು. ಸೊ ಅವೇರ್ನೆಸ್ ಡೆವಲಪ್ ಆಗಬೇಕು. ಸಾಧಾರಣ ಜನರಲ್ಲೂ ಆ ಅವೇರ್ನೆಸ್ ಡೆವಲಪ್ ಆಗಬೇಕು. ಡಯಟ್ ಕರೆಕ್ಟಾಗಿ ಫಾಲೋ ಮಾಡಿ, ಸ್ಲೀಪ್ ಪ್ಯಾಟರ್ನ್ ಕರೆಕ್ಟಾಗಿ ಫಾಲೋ ಮಾಡಿ, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ಕೊಂಡೇ ಇದ್ದರೆ ನಮ್ಮ ಗಾಡಿ ಭಾಳಷ್ಟು ದಿನ ತನಕ ಪ್ರಾಬ್ಲಮ್ ಇಲ್ಲದೆ ನಡೆಯುತ್ತೆ. ಈ ಬೆನ್ನು ನೋವು ಈ ರೀತಿ ಒಂದು ರೀತಿ ಲಕ್ಷಣಗಳು ಕಾಣಿಸ್ಕೊಳ್ದಾಗ ಏನಾದರೂ ಒಂದು ಟೆಸ್ಟ್ಗಳನ್ನು ಮಾಡಿ ಇದಿದೇ ಇರಬಹುದು ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಬಹುದಾ? ಹಾಂ, ಸೊ ಅದು ಅವಾಗ ಹೇಳಿದೆ, ಎಕ್ಸ್ರೇ ಒಂದು ಸ್ಕ್ರೀನಿಂಗ್ ಟೂಲು. ಸೊ ಅದರಲ್ಲಿ ಮೆಕ್ಯಾನಿಕ್ಸ್ ಎಲ್ಲ ಗೊತ್ತಾಗುತ್ತೆ. ಕನ್ಫರ್ಮೇಷನ್ ಬಂದ್ಬಿಟ್ಟು MRI ಸ್ಕ್ಯಾನ್. ಈಗ MRI ಸ್ಕ್ಯಾನಲ್ಲಿ ವಯಸ್ಸಿಗೆ ತಕ್ಕಂತೆ ಚೇಂಜಸ್ ಎಲ್ಲರಿಗೂ ಬರುತ್ತೆ. ಸೊ ಚೇಂಜಸ್ ಇದೆ ಅಂದ್ಬಿಟ್ಟು ಅದೇ ಇದಕ್ಕೆ ಕಾರಣ ಅಂತಲ್ಲ. ಸೊ ನಾವು ಕ್ಲಿನಿಕಲ್ ಹಿಸ್ಟ್ರಿ ಎಕ್ಸಾಮಿನೇಷನ್ನ MRI ಫೈಂಡಿಂಗ್ಸ್ನ ಕೋರಿಲೇಟ್ ಮಾಡಿ
ಇದು ಕಾರಣನೋ ಅಲ್ವೋ ಅಂತ ಹೇಳ್ಬೋದು. ಇನ್ ಕೇಸ್ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗಬಹುದು? ಸೊ ಗ್ರ್ಯಾಜುವಲ್ ಆಗಿ ಮೊಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಮೊಬಿಲಿಟಿ ಕಮ್ಮಿ ಆದಮೇಲೆ ಯೂಶಲಿ ಮೆಡಿಕಲ್ ಪ್ರಾಬ್ಲಮ್ಸ್ ಬರೋಕ್ಕೆ ಶುರುವಾಗುತ್ತೆ. ಇಂಡಿಪೆಂಡೆನ್ಸ್ ಕಮ್ಮಿ ಆಗುತ್ತೆ, ಸ್ವಾತಂತ್ರ್ಯ ಕಮ್ಮಿ ಆಗುತ್ತೆ, ಅದರಿಂದ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ. ಇನ್ನು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಈಗ ಸ್ಪೈನಲ್ ಸ್ಟಿನೋಸಿಸ್ ಸಿವಿಯರ್ ಇದ್ದಾಗ ಸ್ವಲ್ಪ ಡಿಸ್ಕ್ ಪ್ರೊಲ್ಯಾಪ್ಸ್ ಆದ್ರೂ ಅದು ಒಂಥರ ಬ್ಯಾಲೆನ್ಸ್ ಟಿಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ಕೊಡ ಇಕ್ವನ ಸಿಂಡ್ರೋಮ್ ಅಂತ ಬರುತ್ತೆ. ಅವಾಗ ಏನಾಗಿ ಸಡನ್ನಾಗಿ ನರಗಳು ಶಾಕ್ ಹೋದಂಗೆ ಆಗುತ್ತೆ. ಸೊ ಅವಾಗ ಯೂರಿನ್ ಕಂಟ್ರೋಲ್ ಇಲ್ಲದೆ ಇರೋದು, ಮೋಷನ್ ಕಂಟ್ರೋಲ್ ಇಲ್ಲದೆ ಇರೋದು, ಅಥವಾ ಸಡನ್ನಾಗಿ ಕಾಲಲ್ಲಿ ವೀಕ್ನೆಸ್ ಬರೋದು, ಈ ಕೊಡ ಇಕ್ವನ ಸಿಂಡ್ರೋಮ್ ಅನ್ನೋ ಬರೋ ಚಾನ್ಸು ಭಾಳ ರೇರ್, ಲೆಸ್ ದೆನ್ 1% ಅಂತ ಹೇಳ್ತೇವೆ. ಬಟ್ ಅದೊಂದು ಚಾನ್ಸ್ ಇರುತ್ತೆ. ಬಟ್ ಇನ್ನೊಂದೇನೆಂದರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸುಮಾರು ದಿನ ನಾವು ಪ್ರೆಷರ್ ಕಂಟಿನ್ಯೂ ಆದರೆ ನರ್ವ್ಸ್ ಮೇಲೆ, ನರ್ವ್ಸ್ ಸ್ಕಾರಿಂಗ್ ಆಗಿ ಕೆಲವೊಂದು ಸತಿ ಸರ್ಜರಿ ಆದಮೇಲೂ ಫುಲ್ ಇಂಪ್ರೂವ್ಮೆಂಟ್ ಆಗಲಿಕ್ಕಿಲ್ಲ. ಟ್ರೀಟ್ಮೆಂಟ್ ಹೇಗೆ, ಯಾವ ವಿಧಾನಗಳು? ಸೊ ಇನಿಷಿಯಲ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಫಿಸಿಕಲ್ ಥೆರಪಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮೆಡಿಸಿನ್ಸ್ ಕೊಡ್ತೇವೆ. ಒಂದು ಇನ್ಫ್ಲಮೇಷನ್ ಕಮ್ಮಿ ಮಾಡೋದಾಗಲಿ, ಇಲ್ಲ ನರದ್ದು ಸಿಗ್ನಲ್ಸ್ ಆಲ್ಟ್ರ್ ಮಾಡೋದಾಗಲಿ ಸ್ವಲ್ಪ ದಿನಕ್ಕೆ ಮೆಡಿಕೇಷನ್ಸ್ ಕೊಡ್ತೇವೆ. ಯೂಶಲಿ ಈ ಮೈಲ್ಡ್ ಟು ಮಾಡ್ರೇಟ್ ಸ್ಟಿನೋಸಿಸ್ ಇದ್ದರೆ ಈ ಸಿಂಪ್ಟಮ್ಸ್ ಮ್ಯಾನೇಜ್ ಆಗುತ್ತೆ. ಮೇ ಬಿ 6 months ಕಂಟ್ರೋಲ್ ಆಗ್ಬೋದು, ಅದಾದಮೇಲೆ ಮತ್ತೊಂದು ಸತಿ ಬರ್ಬೋದು. ಈ ಥರ ಸ್ಪೈಕ್ಸ್ ಆಫ್ ಸಿಂಪ್ಟಮ್ಸ್ ರೇರ್ ಆಗಿದ್ದರೆ ಅದನ್ನು ಜನರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಈ ಸಿಂಪ್ಟಮ್ಸ್ ಮತ್ತೆ ಬರ್ತಾ ಇದೆ, ಸಿವಿಯರ್ ಆಗಿ ಬರ್ತಾ ಇದೆ, ಇದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೂ ಕಷ್ಟ ಆಗ್ತದೆ ಅಂದರೆ ಫೈನಲಿ ಸರ್ಜರಿ ಡಿಸ್ಕಸ್ ಮಾಡ್ತೀವಿ. ಯಾವ ಥರ ಸರ್ಜರಿ ಇದೆ? ಸರ್ಜರಿ ಬಂದ್ಬಿಟ್ಟು ಬೇಸಿಕ್ಲಿ ಡಿಕಂಪ್ರೆಷನ್ ಸರ್ಜರಿ. ಹಳೆ ಕಾಲದಲ್ಲಿ ಬೇಸಿಕ್ಲಿ ಹಿಂದ್ಗಡೆ ಇರೋ ಬೋನ್ನ ತೆಗಿತಾ ಇದ್ರು. ತೆಗೆದ್ಬಿಟ್ಟು ಆ ನರದ ಮೇಲೆ ಪ್ರೆಷರ್ ಓಪನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಪ್ರೆಷರ್ ಇಲ್ಲದೆ ಇರುವಾಗ ಫ್ಲೂಯಿಡ್ ಸರ್ಕ್ಯುಲೇಷನು, ನ್ಯೂಟ್ರಿಷನು ಇಂಪ್ರೂವ್ ಆದರೆ ಕಾಲು ಇಮಿಡಿಯೇಟಾಗಿ ಇಂಪ್ರೂವ್ ಆಗುತ್ತೆ. ಸೊ ಈ ಮಧ್ಯೆ ಎಲ್ಲ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ ಮಾಡ್ತೇವೆ. ಒಂದು ಕ್ಯಾಮ್ರಾ ಟ್ಯೂಬ್ ಹಾಕ್ಬಿಟ್ಟು ಎಂಡೋಸ್ಕೋಪಿ ಸರ್ಜರಿ ಥರ. ಅದರಿಂದ ಮಸಲ್ ಡ್ಯಾಮೇಜ್ ಕಮ್ಮಿ ಇರುತ್ತೆ, ರಿಕವರಿ ಬೇಗ ಇರುತ್ತೆ, ನೋವು ಕಮ್ಮಿ ಇರುತ್ತೆ, ಆಪ್ರೇಷನ್ ನೋವು. ಸೊ ಬೇಗ ಅವ್ರ ಲೈಫಿಗೆ ನಾರ್ಮಲ್ ಆಗಿ ಅವರು ವಾಪಸ್ ಹೋಗ್ಬೋದು. ಅಂದರೆ ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ ಸರ್ಜರಿ ಮತ್ತು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಥವಾ ರಿಲ್ಯಾಕ್ಸ್ ಮಾಡೋದು, ಎಷ್ಟು ದಿನ ಬೇಕಾಗುತ್ತೆ? ಸೊ ಸರ್ಜರಿ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ 1 ರಾತ್ರಿ ಅಥವಾ 2 ರಾತ್ರಿ ಇರಬೇಕಾಗತ್ತೆ ಅಷ್ಟೇ. ಸರ್ಜರಿ ಆದ ತಕ್ಷಣ ಇಮಿಡಿಯೇಟಾಗಿ ನಡೆಯೋಕ್ಕೆ ಶುರು ಮಾಡ್ತಾರೆ ನೆಕ್ಸ್ಟ್ ಡೇಯಿಂದ. ಸೊ ಫಸ್ಟ್ ಒಂದು 3-4 ವಾರ ಅಂದರೆ ಗಾಯವಾಸಿ ಆಗೋ ತನಕ, ಮಸಲ್ ಸೀಲ್ ಆಗೋ ತನಕ ಸ್ವಲ್ಪ ಈಸಿಯಾಗಿರಿ ಅಂತ ಹೇಳ್ತೀವಿ. ಜನರಲಿ ರಿಕವರಿ ಟೈಮ್ 4 to 6 weeks ಆಗುತ್ತೆ. ಎಷ್ಟು ರಿಸ್ಕ್ ಇರುತ್ತೆ? ಯಾಕಂದರೆ ಏಜ್ ಆಗಿರುತ್ತೆ ಮೊದಲೇ ಈ ರೀತಿ ಆಪ್ರೇಷನ್ಸ್ ಮಾಡೋದು. ಸೊ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲ ಟೆಸ್ಟ್ ಮಾಡಿರ್ತೇವೆ, ಅಸೆಸ್ ಮಾಡಿರ್ತೇವೆ. ಅವ್ರದ್ದು ಹೆಲ್ತ್ ಹೇಗಿದೆ, ಏನು ಮೆಡಿಕೇಷನ್ಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಅದು ಇದೆಯಾ, ಅದೆಲ್ಲ ಅಸೆಸ್ ಮಾಡಿದ್ಮೇಲೆ ಸರ್ಜರಿ ಬಗ್ಗೆ ಡಿಸ್ಕಸ್ ಮಾಡೋದು. ಸರ್ಜರಿ ಮಾಡುವಾಗ ಸರ್ಜರಿ ಸ್ಟ್ರೈಟ್ ಫಾರ್ವರ್ಡ್ ಸರ್ಜರಿ, ಭಾಳ ಸರಳವಾದ ಸರ್ಜರಿ ವಿತ್ ಲೋ ರಿಸ್ಕ್ ಆ್ಯಂಡ್ ಹೈ ಗೇನ್ ಅಂತ ಹೇಳ್ತೀವಿ. ಅಂದರೆ ಇದು ಒಂಥರ ಪೇಷಂಟ್ಸ್ಗೆ ಇದು ಮಿನಿಮಲ್ ಇನ್ವೇಸಿವ್ ಆ್ಯಂಡ್ ಇಟ್ ಈಸ್ ಲೈಫ್ ಚೇಂಜಿಂಗ್. ಓಕೆ. ಜೊತೆಗೆ ನೀವಾಗಲೇ ಹೇಳ್ತಾ ಇದ್ರಿ, ಯಾಕಂದರೆ ಇದು ಬೆನ್ನಿನಿಂದ ಮೂಳೆ ಸಂಕುಚಿತವಾಗಿ ಅಲ್ಲಿನ ನರ ರಕ್ತಗಳು ಕಾಲಿಗೆ ಹೋಗಿ ಕಾಲಿನಿಂದ ಹೃದಯಕ್ಕೆ ಹಿಮ್ಮುಖವಾಗಿ ರಕ್ತ ಚಲನೆ ಆಗುತ್ತೆ ಅಂತ ಗೊತ್ತು. ಸೊ ಇನ್ ಕೇಸ್ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಹೃದಯಕ್ಕೆ ಏನಾದರೂ ಸಮಸ್ಯೆಗಳು ಆಗುತ್ತಾ? ಡೈರೆಕ್ಟ್ ಆಗಿಲ್ಲ, ಬಟ್ ಮೊಬಿಲಿಟಿ, ಓಡಾಟ ಕಮ್ಮಿ ಆದರೆ ನ್ಯಾಚುರಲಿ ಅದು ಹಾರ್ಟ್ ಮೇಲೆ ಲಾಂಗ್ ಟರ್ಮಲ್ಲಿ ಎಫೆಕ್ಟ್ ಮಾಡ್ಬೋದು. ಬಟ್ ಡೈರೆಕ್ಟ್ ಎಫೆಕ್ಟ್ ಏನೂ ಇಲ್ಲ. ಸೊ ರಿವರ್ಸಲ್ ಏನಾದರೂ ಚಾನ್ಸಸ್ಗಳಿರುತ್ತಾ? ಇದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸ್ಟ್ರಕ್ಚರಲ್ ಪ್ರಾಬ್ಲಮ್, ಈಗ ಕಾರ್ ಟೈರ್ ಸೌದಾದ್ಮೇಲೆ ಅದನ್ನು ಏನು ಮೆಡಿಕೇಷನ್ ಕೊಟ್ಟರು, ಏನು ಫಿಸಿಯೋಥೆರಪಿ ಮಾಡಿಸಿದ್ರು ಹೊಸ ಟೈರ್ ಆಗಲ್ಲ. ಆ ಚೇಂಜಸ್ ಹಾಗೆ ಇರುತ್ತೆ, ಗ್ರ್ಯಾಜುವಲಾಗಿ ವರ್ಸನ್ ಆಗ್ತಾನೆ ಇರುತ್ತೆ. ಸೊ ಹಿಂಗಾಗಿ ರಿವರ್ಸಲ್ ಅಂತ, ಈಗ ಡಿಸ್ಕ್ ಪ್ರೊಲ್ಯಾಪ್ಸಲ್ಲಿ ರಿವರ್ಸಲ್ ಆಗುತ್ತೆ, ಬಟ್ ಲಂಬಾರ್ ಸ್ಪೈನ್ ಸ್ಟಿನೋಸಿಸಲ್ಲಿ ಅನ್ಫಾರ್ಚುನೇಟ್ಲಿ ರಿವರ್ಸ್ ಆಗಲ್ಲ. ಇದು ಜನ್ರೇಷನಿಂದ ಜನ್ರೇಷನ್ಗೆ ಹೋಗೋ ಚಾನ್ಸಸ್ಗಳಿರುತ್ತಾ ಅಥವಾ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತಾ? ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಯೂಶಲಿ ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೇವೆ, ಅದ್ರ ಪ್ರಕಾರ ಕೆಲವೊಬ್ಬರಿಗೆ ಕಂಜನೈಟಲ್ ಸ್ಟಿನೋಸಿಸ್ ಅಂತ ಇರುತ್ತೆ, ಅದು ಪಾಸಿಬ್ಲಿ ಜೆನೆಟಿಕಲಿ ಟ್ರಾನ್ಸ್ಫರ್ ಆಗ್ಬೋದು, ಅದು ಭಾಳ ರೇರ್. ಓಕೆ. ನಿಮ್ಮ ಒಂದು ಸರ್ವಿಸಲ್ಲಿ ನೋಡ್ಕೊಂಬರೋದಾದರೆ ತುಂಬ ಪೇಷಂಟ್ಸ್ಗಳು ಬಂದಿರ್ತಾರೆ, ಹೆಚ್ಚಾಗಿ ಏಜ್ ಗ್ರೂಪಲ್ಲಿ ಈ ರೀತಿ ಕಾಣುತ್ತೆ ಅಂತ ಹೇಳಿದ್ರೆ ಓಲ್ಡ್ ಏಜ್ನಲ್ಲಿ. ಸೊ ನಿಮಗೆ ಒಂದು ಚಾಲೆಂಜಿಂಗ್ ಆಗಿದ್ದಂಥ ಒಂದು ಕೇಸ್ ಯಾವುದಾದ್ರೂ ಹೇಳ್ಬೋದಾ? ಸೊ ಮೊನ್ನೆ ಆ್ಯಕ್ಚುಲಿ ಒಂದು 3 weeks ಆಯಿತು. ಒಬ್ಬ ಅವರು 35 ವರ್ಷ ಇತ್ತು, ಫುಲ್ ಬಗ್ಬಿಟ್ಟು ನಡೀತಾ ಇದ್ದ. ಅದು ಆ ಥರ 6 ತಿಂಗಳಿಂದ ನಡೀತಾ ಇದ್ದ ಅವನು. ಓಕೆ. ಏನು ಏಜ್ ಇತ್ತು ಅವ್ರದ್ದು? 35. ಓಕೆ. ಆಟೋ ಡ್ರೈವರು ಅನ್ಫಾರ್ಚುನೇಟ್ಲಿ ಆ ಪೇನಿಂದ ಬಗ್ಗೆ ನಡೆಯೋದ್ರಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಮನೆಯವ್ರಿಗೆ ಪ್ರೊವೈಡ್ ಮಾಡೋಕ್ಕಾಗ್ತಾ ಇಲ್ಲ. ಯಾರೋ ಎಲ್ಲೋ ಸರ್ಜರಿ ಹೇಳಿದ್ರು, ಬಟ್ ಮಾಡಿಸ್ಕೊಳ್ಳಿಲ್ಲ, ಹೆದರ್ಕೊಂಡಿದ್ದ. ಬಟ್ ಆಪ್ರೇಷನ್ ಆಗಿ ನೆಕ್ಸ್ಟ್ ದಿನನೇ ಸ್ಟ್ರೈಟಾಗಿ ನಡೆಯೋಕ್ಕೆ ಶುರು ಮಾಡ್ದ,
ಕಾಲು ಇಂಪ್ರೂವ್ ಆಯಿತು. ಈಗ ನೆಕ್ಸ್ಟ್ ಒಂದು 2-3 ವೀಕ್ಸಲ್ಲಿ ಅವನು ವಾಪಸ್ ಕೆಲಸಕ್ಕೂ ಹೋಗ್ತಾನೆ. ಓಕೆ ಓಕೆ, ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಬಾರ್ದು. ಈ ಕಾರ್ಯಕ್ರಮ ತುಂಬ ಜನ ನೋಡ್ತಾ ಇರ್ತಾರೆ, ವಯಸ್ಸಾದವರು ಕೂಡ ನೋಡ್ತಾ ಇರ್ತಾರೆ. ಈ ರೀತಿ ಯಾಕೋ ಬೆನ್ ಬಗ್ ನಡೀತಾ ಇದ್ದೀವಿ, ಕಾಲು ಯಾಕೋ ತುಂಬ ಜೋಮ್ ಹಿಡಿತಾ ಇದೆ, ಒಬ್ಬರೇ ನಡೆಯೋದಕ್ಕೆ ಭಯವಾಗ್ತದೆ, ಎಲ್ಲೋ ಒಂದು ಕಡೆ ಬಿದ್ದುಬಿಡ್ತೀವಿ ಅನ್ನೋಂಥ ಆತಂಕ ಅನಿಸ್ತಿದೆ. ಸೊ ಅಂಥವ್ರು ನಿಮ್ಮ ಹತ್ರ ಡೈರೆಕ್ಟಾಗಿ ನೇರಾಗಿ ಬರ್ಬೋದಾ, ಅಥವಾ ಏನಾದ್ರು ಟೆಸ್ಟ್ಗಳನ್ನೇನಾದ್ರು ಮಾಡ್ಕೊಂಡು ಬರಬೇಕಾ, ರಿಪೋರ್ಟ್ಸ್ಗಳನ್ನೇನಾದ್ರು ತಗೊಂಡು ಹೇಗೆ? ಏನಾದರೂ ರಿಪೋರ್ಟ್ಸ್ ಆಗಿದ್ರೆ ತೊಗೊಂಬರೋದು ಒಳ್ಳೆಯದು. ಇಲ್ಲಾಂದರೆ ನಾವು ಅಸೆಸ್ ಮಾಡಿಬಿಟ್ಟು ಯಾವ ಥರ ಪ್ರಾಬ್ಲಮ್ ಇರ್ಬೋದು ಅದ್ರ ಪ್ರಕಾರ ನಾವು ಟೆಸ್ಟ್ಗಳು ಮಾಡ್ತೀವಿ. ಈಗ ರಾಜ್ಯದ ಬೇರೆ ಬೇರೆ ಕಡೆಯಿಂದೆಲ್ಲ ಕಾರ್ಯಕ್ರಮ ನೋಡ್ತಿರ್ತಾರೆ. ಈಗ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ನಲ್ಲಿದೆ. ಸೊ ಅವ್ರಿಗೆ ಬಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸರ್ಜರಿ 2 ದಿನ ಅಂತ ಹೇಳಿದ್ರೆ ಹೇಗೆ? ಸೊ ಜನರಲಿ ಈಗ ಸಕ್ರಾಲಿ ನಾವು ಬೇರೆ ಊರಿಂದ ಸುಮಾರು ಜನ ಬರ್ತಾರೆ, ನಾರ್ತ್ ಕರ್ನಾಟಕದಿಂದ, ರಾಯಚೂರು, ಬಳ್ಳಾರಿ ಆ ಕಡೆಯಿಂದ ಬಂದರೆ ಯೂಶಲಿ ಭಾಳಷ್ಟು ಜನಕ್ಕೆ ರಿಲೇಟಿವ್ಸ್ ಇರ್ತಾರೆ. ಸೊ ಸರ್ಜರಿ ಆದಮೇಲೆ ಹಾಸ್ಪಿಟ್ಲಲ್ಲಿ ಇರೋದು 2 ದಿನ, 2 ರಾತ್ರಿ ಹೆಚ್ಚಿಗೆ. ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ದಿನ ಇದ್ದರೆ ಬೆಟ್ರ್, ಯಾಕಂದರೆ ಒಂದು ಸತಿ ಆಪ್ರೇಷನ್ ಆದಮೇಲೆ ಫಿಸಿಯೋಥೆರಪಿ ಹೆಲ್ಪ್ ಆಗಲಿ, ಡ್ರೆಸ್ಸಿಂಗ್ ಹೆಲ್ಪ್ ಆಗಲಿ ಅದೆಲ್ಲ ಇರುತ್ತೆ. ಮತ್ತು ಇಲ್ಲಿಂದ ದೂರ ಟ್ರಾವೆಲ್ ಮಾಡಿದ್ರೆ ಆಪ್ರೇಷನ್ ನೋವು ಆಗೋದು ಹೆಚ್ಚಿಗೆ. ಜನರಲಿ ಬೆಂಗಳೂರಲ್ಲಿ ಸ್ವಲ್ಪ ದಿನ ಉಳ್ಕೊಂಡ್ರೆ ಬೆಟ್ರ್. ಅದಕ್ಕೆ ಹಲವಾರು ಫೆಸಿಲಿಟೀಸ್ ಇದಾವೆ ಹಾಸ್ಪಿಟ್ಲಲ್ಲಿ ಆಗಲಿ, ಹಾಸ್ಪಿಟಲ್ ಸುತ್ತಮುತ್ತಲ. ಈಗ ಸ್ಕೂಲ್ ಮಕ್ಕಳು ಹೋಗಬೇಕಾದ್ರೂ ನಾವು ನೋಡ್ತಿರ್ತೀವಿ, ತುಂಬ ಹೆಚ್ಚಿನ ಬ್ಯಾಗ್ ಎತ್ಕೊಂಡಿರ್ತಾರೆ, ಬೆನ್ನ ಮೇಲೆ ತುಂಬ ಪ್ರೆಷರ್ ಬೀಳ್ತಾ ಇರುತ್ತೆ. ಸೊ ಅವರು ಗ್ರ್ಯಾಜುಲಿ ಅವರು ವಯಸ್ಸಾಗ್ತಾ ಇದ್ದಂತೆ ಅರ್ಲಿ ಏಜಲ್ಲಿ ಈ ಥರ ಡಿಟೆಕ್ಟ್ ಆಗೋ ಚಾನ್ಸಸ್ಗಳಿರುತ್ತೆ. ಅಂದರೆ ಈಗ ಬೆನ್ನಿನ ಮೇಲೆ ಹೆಚ್ಚಾಗಿ ಪ್ರೆಷರ್ ಬೀಳೋದು, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದು, ಈಗಾಗಲೇ ಹೇಳ್ದಂಗೆ ಡ್ರೈವರ್ಸ್ಗಳು ಹೆಚ್ಚಾಗಿ ಹಿಂಗೆ ಬಗ್ಗಿ ಗಾಡಿಯೆಲ್ಲ ಓಡಿಸ್ಬೇಕಾಗತ್ತೆ, ಅಂಥವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾವ್ದನ್ನ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ? ಸೊ ಚಿಕ್ಕ ಮಕ್ಕಳಲ್ಲಿ ಆ ಬ್ಯಾಗೆಲ್ಲ ಅದರಿಂದ ಏನು ಎಫೆಕ್ಟ್ ಆಗಲ್ಲ, ಅದರಿಂದ ಬೆನ್ ಬಾಗೆಲ್ಲ ಏನಿಲ್ಲ. ಯೂಶಲಿ ಏನಂದರೆ ಅದು ಹ್ಯಾಬಿಟ್. ಈಗ IT ಎಂಪ್ಲಾಯೀಸ್ ಆಗಲಿ, ಬೇರೆ ಟ್ಯಾಕ್ಸಿ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಸಿಟ್ಟಿಂಗ್ ಪೋಸ್ಚರಲ್ಲಿ ಸುಮಾರು ಹೊತ್ತು ಕೂತ್ಕೊಳ್ಬೇಕಾಗತ್ತೆ, ಬ್ರೇಕ್ ತೊಗೊಳ್ಳಲ್ಲ, ಪೊಸಿಷನ್ ಚೇಂಜ್ ಮಾಡಲ್ಲ, ಆ ಥರ ಅವ್ರಿಗೆ ಸ್ಟಿಫ್ನೆಸ್ ಬೇಗ ಶುರು ಆಗುತ್ತೆ. ಸ್ಟಿಫ್ನೆಸ್ ಶುರು ಆದಮೇಲೆ ಡಿಜನರೇಷನ್ ಅಂದರೆ ಸವಿಯೋದು ಶುರುವಾದಾಗ ಅವ್ರಿಗೆ ಬಹುಶಃ ಸ್ವಲ್ಪ ಬೇಗ ಕಾಣಿಸ್ಕೊಂಡ್ಬರ್ಬೋದು ಈ ಪ್ರಾಬ್ಲಮ್ಸ್. ಈಗ ಆಪರೇಷನ್ ಹೊರತುಪಡಿಸಿದಂತೆ ಈಗ PRP ಅದೆಲ್ಲ ಕೇಳಿದ್ದೀವಿ, ಯಾವ್ಯಾವ ಥರ ಟ್ರೀಟ್ಮೆಂಟ್ಸ್ಗಳನ್ನ ತೊಗೊಳ್ಬೋದು? ಸೊ ಕೆಲವೊಂದು ಸತಿ ಇಲ್ಲಿ ಇಂಜೆಕ್ಷನ್ಸ್ ಯೂಸ್ ಮಾಡ್ತೇವೆ, ಬಟ್ ಅದು PRP ಅಂತ ಅಲ್ಲ, ಜನರಲಿ ಎಪಿಡ್ಯೂರಲ್ ಸ್ಟಿರಾಯ್ಡ್ ಇಂಜೆಕ್ಷನ್ ಅಂತ ಹೇಳ್ತೇವೆ. ಅದು ಸೆಲೆಕ್ಟೆಡ್ ಫ್ಯೂ ಪೇಷಂಟ್ಸ್ಗೆ ವರ್ಕ್ ಆಗುತ್ತೆ, ಬಟ್ ಅದು ಟೆಂಪ್ರರಿ. ಸ್ವಲ್ಪ ದಿನ ಅವ್ರಿಗೆ ಆರಾಮಾಗಿಡೋಕ್ಕೆ ಇರುತ್ತೆ. ಈಗ ಮನೇಲಿ ಯಾರಿಗೂ ಮದುವೆ ಏನೋ ಬರ್ತಾ ಇದೆ, ಸರ್ಜರಿ ಮಾಡಿಸ್ಕೊಳಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕು, ಎಮರ್ಜೆನ್ಸಿ ಆ ಥರ ಇರೋದ್ರಲ್ಲಿ ಕೆಲವೊಂದ್ಸತಿ ಇಂಜೆಕ್ಷನ್ಸ್ ಅಂತ ಯೂಸ್ ಮಾಡ್ತೇವೆ. ಅದರಿಂದ 3 ಮಂತ್ಸು ಅಥವಾ 6 ಮಂತ್ಸು ಸ್ವಲ್ಪ ರಿಲೀಫ್ ಬರ್ಬೋದು. ನಿಮ್ಮ ಹಾಸ್ಪಿಟಲ್ನ ಸ್ಪೆಷಾಲಿಟಿ? ನಮ್ಮ ಹಾಸ್ಪಿಟಲ್ನ ಸ್ಪೆಷಾಲಿಟಿ ಜನರಲಿ ರೊಬೋಟಿಕ್ ಸರ್ಜರಿ ಮತ್ತು ಮಿನಿಮಲಿ ಇನ್ವೇಸಿವ್ ಸರ್ಜರಿಯಿಂದ ಭಾಳ ಫೇಮಸ್ ಆಗಿದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂದರೆ ಜನರಿಗೆ ಕರೆಕ್ಟಾಗಿರೋ ಅಡ್ವೈಸು, ಕರೆಕ್ಟಾಗಿರೋ ಸರ್ವಿಸು ಕೊಟ್ಟರೆ ಅವರು ಚೆನ್ನಾಗಿರ್ತಾರೆ. ಸೊ ದಟ್ ಈಸ್ ದ ಮೇನ್ ಇಥೋಸ್ ಆಫ್ ಸಕ್ರಾ ಹಾಸ್ಪಿಟಲ್. ಆ್ಯಂಡ್ ಸ್ಪೆಷಲಿ ಸ್ಟಿರೋಸಿಸ್ ಇರುವಂಥ ಪೇಷಂಟ್ಸ್ಗೆ ಈಗ ತುಂಬ ಜನರಿಗೆ ಏನು ಕಂಪ್ಲೇಂಟ್ಸ್ ಅಂತಂದರೆ, ಈಗ ಡಾಕ್ಟ್ರು ವೈದ್ಯರನ್ನು ಹುಡ್ಕೊಂಡು ಹೋದ ತಕ್ಷಣ ಡಾಕ್ಟ್ರ್ ಒಂದು ಕಡೆ ಸಿಗ್ತಾರೆ, ಟೆಸ್ಟ್ ಇನ್ನೆಲ್ಲೋ ಮಾಡಿಸಿ ಅಂತಾರೆ, ಟ್ರೀಟ್ಮೆಂಟ್ ಇನ್ನೆಲ್ಲೋ ತೊಗೊಳ್ಳಿ ಅಂತಾರೆ, ಟ್ಯಾಬ್ಲೆಟ್ಸ್ ಇನ್ನೆಲ್ಲೋ ಹೋಗಬೇಕು. ಸೊ ಒಂದೇ ಸೂರಿನಡಿ ಸಿಗುತ್ತೆ ಅಂತಂದರೆ ತುಂಬ ಈಸಿ ಆಗುತ್ತೆ, ಯಾಕೆಂದರೆ ಆಗಲೇ ವಯಸ್ಸಾಗಿರುತ್ತೆ, ಒಂದರಿಂದ ಒಂದು ಕಡೆ ಹೋಗೋಷ್ಟರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಪೇಯ್ನ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮಲ್ಲಿ ಹೇಗೆ ಅದು? ಸೊ ನಮ್ಮಲ್ಲಿ ಹೆಂಗಂದರೆ ಪೇಷಂಟ್ ಪಾತ್ವೇ ಅಂತ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಜನರಲಿ ಎಲ್ಲನೂ ಒಂದೇ ರೂಫಲ್ಲಿರುತ್ತೆ. ಮ್ಯಾನೇಜರ್ಸ್ ಇರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗೋಕ್ಕೆ ಆಗಲಿ, ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕಾಗಲಿ. ಸೊ ಎಲ್ಲ ಒಂದೇ ರೂಫು, ಎಲ್ಲ ವಿತಿನ್ ರೀಚ್. ಸೊ ಜಾಸ್ತಿ ಓಡಾಡೋದು ಅಥವಾ ಒಂದು ಕೌಂಟ್ರಿಂದ ಇನ್ನೊಂದು ಕೌಂಟ್ರಿಗೆ ಹೋಗೋದು ಆ ಥರ ಭಾಳ ಕಮ್ಮಿ. ಇವಾಗಲೇ ಹೇಳ್ತಾ ಇದ್ದಾರೆ ರೋಬೋಟಿಕ್ ಸರ್ಜರಿ ಕೂಡ ಇದೆ ಅಂತ, ಅದು ಹೇಗೆ? ಸೊ ಸ್ಪೈನಲ್ಲಿ ರೋಬೋಟಿಕ್ ಸರ್ಜರಿ ಇನ್ನೂ ಬೇರೆ ರೋಬೋಟ್ಸ್ ಥರ ಅಡ್ವಾನ್ಸ್ ಆಗಿಲ್ಲ. ಸ್ಪೈನಲ್ಲಿ ರೋಬೋಟಿಕ್ ಸರ್ಜರಿ ಸದ್ಯಕ್ಕೆ ಯೂಸ್ ಆಗ್ತಿರೋದು ಬರೀ ನಾವು ಯಾವಾಗಲಾದರೂ ಸ್ಕ್ರೂಸ್ ಹಾಕ್ಬೇಕಾದ್ರೆ ಮಾತ್ರ. ಬಟ್ ಡಿಕಂಪ್ರೆಷನ್ ಸರ್ಜರಿಗಾಗಲಿ ಅಥವಾ ಡಿಸ್ಕೆಕ್ಟಮಿ ಸರ್ಜರಿಗಾಗಲಿ ಎಂಡೋಸ್ಕೋಪಿ ಯೂಸ್ ಮಾಡ್ತೀವಿ, ಬಟ್ ರೋಬೋಟಿಕ್ಸ್ ಇನ್ನೂ ಬಂದಿಲ್ಲ, ವರ್ಲ್ಡಲ್ಲಿ ಎಲ್ಲೂ ಬಂದಿಲ್ಲ. ಓಕೆ ಈಗಾಗಲೇ ನಾವು ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ ದಿನ ನಾರ್ಮಲ್ ಆಗಿದ್ವಿ, ಈಗ ಮತ್ತೆ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ. ಸರ್ಜರಿ ಕೂಡ ಕೆಲವ್ರು ಮಾಡಿಸ್ಕೊಂಡಿರ್ತಾರೆ, ಆದರೂ ಕೂಡ ಪೇಯ್ನ್ ಕಾಣಿಸ್ಕೊಳ್ತಿರುತ್ತೆ ಅಂತಾರೆ. ಸೊ ಅಂಥವರು ಕೂಡ ಈ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೋದಾ? ಹೌದು, ನಾವು ಜನರಲಿ ಏನು ಮಾಡ್ತೀವಿ ಅಂದರೆ ಎಲ್ಲ ಹಿಸ್ಟ್ರಿ ಅಸೆಸ್ ಮಾಡಿಬಿಟ್ಟು ಏನಾಗಿತ್ತು, ಏನಾಗಿದೆ, ಅಥವಾ ಏನು ಮುಂದೆ ಎಕ್ಸ್ಪೆಕ್ಟ್ ಮಾಡಬೇಕು, ಆ ಥರ ಎಲ್ಲ ಕಾಂಪ್ರಿಹೆನ್ಸಿವ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಕೊಡ್ತೇವೆ. ವ್ಯೂವರ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ? ಸೊ ಮೇನ್ ಆಗಿ ವಯಸ್ಸಾಯಿತು ಅಂತ ಅಥವಾ ಲಂಬಾರ್ ಸ್ಪೈನ್ ಸ್ಟಿನೋಸಿಸ್ ಬಂತು ಅಂತ ನಿಮ್ಮ ಜೀವನನ ಸಣ್ಣದು ಮಾಡ್ಕೋಬೇಡಿ. ಅದು ಈಸಿಲಿ ಡಯಾಗ್ನೋಸಬಲ್ಲು, ಅದು ಸರ್ಜರಿ ಬೇಕಾದರೆ ಭಾಳ ಸುಲಭವಾಗಿ ಆಗೋ ಸರ್ಜರಿ, ಬೇಗ ರಿಕವರಿ ಆಗೋ ಸರ್ಜರಿ. ಆ ಥರ ಸರ್ಜರಿ ಮಾಡಿಸ್ಕೊಳ್ಳೋದಾದರೆ ನಿಮ್ಮ ಆ ಲೈಫಿನ ಎಲ್ಲರಿಗಿಂತ ಒಳ್ಳೆಯ ಡಿಸಿಷನ್ ಇರುತ್ತದೆ. ಯಾಕಂದರೆ ಅದು ನಿಮ್ಮ ಸಫರಿಂಗ್ನ
ಪೇಯ್ನ ಕಮ್ಮಿ ಮಾಡುತ್ತೆ. ಈಗ ತುಂಬಾ ಜನ ಓವರ್ ವೆಯ್ಟ್ ಆಗ್ತಾ ಇದ್ದಾರೆ, ಸೊ ಅದು ಎಲ್ಲಾ ರೋಗದ ಮೂಲ ಕಾರಣ ಅಂತ ಹೇಳ್ತಾರೆ. ಸೊ ಇದ್ರಲ್ಲೂ ಹಾಗಿದೆ. ಸೊ ಇದು ಒಂಥರ catch-22 ಸಿಚುವೇಶನ್ ಇದ್ದಂಗೆ. ನೋವು ಆಗ್ತಾ ಇರುತ್ತೆ, ಜಾಸ್ತಿ ಓಡಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಜಾಸ್ತಿ ಓಡಾಡಿದ್ರೆ ಮತ್ತೆ ನೋವಾಗುತ್ತೆ. ಸೊ ಅದೊಂಥರ ವಿಷಸ್ ಸೈಕಲ್ ಥರ ಆಗ್ಬಿಡುತ್ತೆ ಜನರಿಗೆ. ಸೊ ಆ ವಿಷಸ್ ಸೈಕಲ್ನ ಎಲ್ಲಾದರೂ ಬ್ರೇಕ್ ಮಾಡಲೇಬೇಕು ನಾವು. ಒಂದು ಅವರಿಗೆ ಕರೆಕ್ಟಾಗಿ ಮೆಡಿಸಿನ್ಸು ಅಡ್ವೈಸು ಕೊಟ್ಟು, ಸರ್ಜರಿ ಬೇಕಾದರೆ ಸರ್ಜರಿ, ಅದು ಎರಡೂ ಕಡೆಯಿಂದ ನಾವು ಅದನ್ನ ಟ್ರೀಟ್ ಮಾಡಬೇಕು. ಈಗ ನಿಮ್ಮ ಹತ್ರ ಬರೋರಿಗೆ, ಈಗ ಓವರ್ ವೆಯ್ಟ್ ಇರೋಂಥವ್ರಿಗೆ ವೆಯ್ಟ್ ಕಮ್ಮಿ ಮಾಡಿಸಿ ಆಮೇಲೆ ಸರ್ಜರಿ ಮಾಡಬೇಕಾಗುತ್ತಾ ಹೇಗೆ? ಸೊ ಅದೇ ಅವರಿಗೆ ವೆಯ್ಟ್ ಕಮ್ಮಿ ಆಗೋ ಥರ ಚಾನ್ಸ್ ಇತ್ತು ಅಂತಂದರೆ ಅದನ್ನು ಅವಕಾಶ ಕೊಡಬೇಕು. ಇನ್ ಕೇಸ್ ಆಗ್ತಾನೆ ಇಲ್ಲ ಅಂತಂದರೆ ಅವಾಗ ನಾವು ಸರ್ಜರಿ ಮಾಡಲೇಬೇಕಾಗುತ್ತೆ. ಅದಾದಮೇಲೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ ಹಲವು ಮಾಹಿತಿನ ನೀಡಿದ್ರಿ, ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ರಮೇಶ್ ದಳವಾಯಿ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ದೇವರಬೆಸನಹಳ್ಳಿ, ಔಟರ್ ರಿಂಗ್ ರೋಡ್, ಇಂಟೆಲ್ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 0804969469. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.